ಎಲ್ಲ ನಿಂತ ಸಹೋದರಿದೆ. ಇವತ್ತು ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲಿ ಸಂಪೂರ್ಣ ಹೆಸರು ಸುಧಾಯಾಗುವುದಿಲ್ಲ ಅಂದರೆ ನಮಗೆಲ್ಲ ಬಹಳ ಸಂತೋಷ ಹೇಳ್ತಾರೆ. ಇಡೀ ಭಾರತ ದೇಶ ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶದಿಂದ ಈ ಪೂಜ್ಯರ ಬಗ್ಗೆ ಅಗಾಧವಾದಂತ ಇಟ್ಕೊಂಡಿದ್ದಾರೆ. ಬಹಳ ಮಂದಿ ತಾಯಂದಿರಲ್ಲಿ ವಿಚಾರ ಮಾಡಿ ಇವತ್ತು ಒಂದು ದಿವಸ ಅಥವಾ 2 ದಿವಸ ಗಾಳಿ ನೀರಿಲ್ಲ ಅಂದ್ರೆ ಹೆಂಗೆ ಬದುಕುವುದಿಲ್ಲ. ಇಷ್ಟು ದಿವಸವರೆಗೆ ಅವ್ರು ನೋಡಿದೆ ನಾನು. ಇಷ್ಟು ದಿವಸವರೆಗೆ ಅವ್ರು ಮಾಡ್ಯಾರಂದ್ರೆ ಇದು ವಿಜ್ಞಾನಕ್ಕೊಂದು ಸವಾಲು. ಈ ಜಗತ್ತಿನಲ್ಲಿ ಇಷ್ಟು ದಿವಸ ಬದುಕಿದಂಥವ್ರು ಊರು ಏನು ಊಟ ನೀರು ನಿದ್ದೆ ಏನಿಲ್ಲ ಬದುಕಿದಾರಂದ್ರೆ ಈ ಜಗತ್ತಿನಲ್ಲೇ ಇವರೊಬ್ಬರು ಅಂತ ಹೇಳಿ ನಾನು ಬಹಳ ಅಭಿಮಾನ ಪಡ್ತೀನಿ. ನಿಜವಾಗಿ ಅಂತೂರ್ಗಂತದವ್ರು ಬಹಳ ಪುಣ್ಯ ಮಾಡಿರಿ. ನಿಮ್ಮಂತ ಪುಣ್ಯ ಭೂಮಿಯಲ್ಲಿ ಅಂತವ್ರು ಹುಟ್ಟ್ಯಾರ. ನೀವು ತಾಯಂದಿರು ನೋಡಿ, ಈಗ ತಾಯಂದಿರು ಅವ್ರಿಗೆ ವಿಚಾರ ಮಾಡಿ ಅಲ್ಲ, ಒಂದು 5 ನಿಮಿಷ ಮಾತಾಡ್ಯಾರ ಕೇಳಿ ನಾವು ಕೇಳ್ರಿ. ಅವ್ರಿಗೆ ಒಬ್ಬ ತಾಯಿ ಜನ್ಮ ಕೊಟ್ಟಾಳ. ಆ ಪೂಜ್ಯರಿಗೆ ತಾಯಿ ಜನ್ಮ ಕೊಟ್ಟರೆ ಈ ಭೂಮಿ ಮೇಲೆ ಬಂದಾರ ಅವರು. ತಾಯಿ ಅದಕ್ಕೆ ಜಗತ್ತಿನಲ್ಲಿ ತಾಯಿ ಅಂತ ಶ್ರೇಷ್ಠ ವ್ಯಕ್ತಿ ಯಾರೂ ಇಲ್ಲ. ತಾಯಿ ನೋಡಿ ಭೂಮಿ ತಾಯಿ ಅಂತಾರೆ. ಭೂಮಿ ತಾಯಿ ಅಂತ ನೋಡಿದ್ರೆ ಎಲ್ಲ ಭೂಮಿ ತಾಯಿ ನಮ್ನೆಲ್ಲ ರಕ್ಷಣೆ ಮಾಡ್ತಾರೆ. ಅವರಿಗೆ ಇದೇನು ಪೂಜ್ಯರಿಗೆ ದಿವಸ ಉಪವಾಸ, ನೀರಿಲ್ಲ, ಹವೆ ಇಲ್ಲ, ಏನಿಲ್ಲ, ಇಟ್ಟು ಬದುಕ್ಯಾರಂದ್ರೆ ಇಡೀ ಜಗತ್ತಿನಲ್ಲಿ ಒಬ್ಬರ ಅನ್ನೋದನ್ನು ನಾನು ಬಹಳ ಜ್ಞಾನ ಹೇಳ್ತೀನಿ. ಅದಕ್ಕೆ ಆ ತಾಯಿ ಜನ್ಮ ಕೊಟ್ಟಾರಲ್ಲ, ಆ ತಾಯಿಗೆ ಇದೆಲ್ಲ ಕೇಳಿ ಹೋಗ್ಬೇಕಂತೇಳಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಎಲ್ಲ ತಾಯಂದಿರು ದಯಮಾಡಿ ನೀವು ಕೇಳಬೇಕು. ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಸಂಸ್ಕಾರವನ್ನು ಕೊಡಬೇಕು. ನಿಮ್ಮ ಮಕ್ಕಳು ನೀವು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಯಾವ್ದಾಗಲಿ ಅಂತಿಲ್ಲ, ಅದಕ್ಕೆ ಒಂದು ಸಂಸ್ಕಾರ ಕೊಡಬೇಕು. ಸಂಸ್ಕಾರ ಇದ್ದಂಥವ್ರು ಇಂಥ ಪುಣ್ಯಭೂಮಿಯಲ್ಲಿ ನೀವು ಹುಟ್ಟಿರಿ. ನೀವು ಈ ಸಂಸ್ಕಾರದಿಂದ ಈ ಊರಲ್ಲಿ ಹಂತದಲ್ಲಿ ಹುಟ್ಟಿದವರೆಲ್ಲರೂ ಮುಂದೆ ಈ ನಾಡಿಗೆ ಶ್ರೇಷ್ಠವಾದಂಥ ವ್ಯಕ್ತಿಗಳು ಮತ್ತು ಶ್ರೇಷ್ಠವಾದಂಥ ಹೆಣ್ಮಕ್ಳುವಾಗಿ ಈ ಭೂಮಿ ಮೇಲೆ ನಿಮ್ಮ ಹೆಸರು ಚಿರಾಯಿಗೆ ಉಳಿಯುವಂಥ ಕೆಲಸ ಆಗ್ತಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಿಜವಾಗಿ ನಾನು ಹೇಳ್ತೀನಿ, ನಿಮಗೆ ಅತಿ ಪ್ರಾಮಾಣಿಕವಾಗಿ ನಾನು ಹೃದಯದಿಂದ ಹೇಳ್ತೀನಿ. ನಾನು ಇಲ್ಲೇನಿದಿರಲ್ಲ, ನೀವೆಲ್ಲ ತಾಯಂದಿರು ಈ ಒಂದು ಕಾರ್ಯಕ್ರಮದ ಮೂಲಕ ನಿಮ್ಮ ಮಕ್ಕಳನ್ನ ಬರುವಂತ ದಿನಮಾನಗಳಲ್ಲಿ ಸಂಸ್ಕಾರವಂತರನ್ನು ಮಾಡ್ತೀರಿ ಅನ್ನುವಂಥ 100ಕ್ಕೆ 100 ನಂಬಿಕೆ ನನಗೆ ತಾಯಂದಿರೈತಿ. ತಂದೆಗಳೇ ಬೇಕು ಬಿಡಿ, ನಾವೆಲ್ಲ ಏನು ಹೇಳ್ತೀವಿ ಒಮ್ಮೆ ನಾವು ಮಾಡೋಕ್ಕಾಗಲ್ಲ. ಅದು ತಾಯಂದಿರು ಇವತ್ತು ಮನಸ್ಸು ಮಾಡಿ ಇಂಥ ಸತ್ಪುರುಷರಿಗೆ ಕೊಡುವಂಥ ಕೆಲಸವನ್ನು ಮಾಡಿದಂಥ ಆ ತಾಯಿ ಇವತ್ತು ನಮ್ಮ ಎದುರಿಗೆ ಅದಾವ ಇಲ್ಲ ಗೊತ್ತಿಲ್ಲ. ಆ ತಾಯಿ ಇವತ್ತು ಈ ಭೂಮಿಗೆ ಇಂಥ ಒಬ್ಬ ಮಗನ ಜನ್ಮ ಕೊಟ್ಟು ಇಷ್ಟು ದಿವಸ ವಿಚಿತ್ರ, ಇಡೀ ಯಾವ ಜಗತ್ತಿನಲ್ಲಿ ಸಹಿತ 35 ದಿವಸ ಹಿಂಗೆ ನೀರು ಹವಾ ಏನಿಲ್ಲ, ಸಿಮೆಂಟ್ ಗಾಡಿಗೆಲ್ಲ ಬಂದ್ ಮಾಡಿ ಒಳಗೆ ಬದುಕ್ತಾರಂದ್ರೆ ಇಂಥ ದೈವಿ ಪುರುಷರು ಎಲ್ಲಿ ಸಿಗೋದಿಲ್ಲ. ಆ ದೈವಿ ಪುರುಷರನ್ನ ನಾವು ಈ ಊರಲ್ಲಿ ನಿಮ್ಮೂರು ಇಡೀ ದೇಶಕ್ಕೆ ಅಲ್ಲ, ಇಡೀ ಜಗತ್ತಿಗೆ ಪ್ರಸಿದ್ಧವಾದಂಥ ಊರಾಗಿದೆ. ಅದಕ್ಕೆ ಇಲ್ಲಿದ್ದಂಥವರೆಲ್ಲರೂ ತಾಯಂದಿರು ನೀವೆಲ್ಲ ಅವರಿಗೆ ಬಹಳ ದೊಡ್ಡದಾದಂಥ ಏನಂದ್ರೆ ಒಂದು ಏನು ನಿಮ್ಮ ಕೆಲಸದಿಂದ, ನಿಮ್ಮ ಈ ಒಂದು ಕಾರ್ಯಕ್ರಮದಿಂದ ಅವರಿಗೆ ಇನ್ನೂ ಹೆಚ್ಚು ಆರೋಗ್ಯ ದೊರೀತಿದೆ. ಮತ್ತು ಅವ್ರು ಈಗ ಹೇಳಿದ್ರು ನನಗೆ, ನಾವು ಹೋಗಿ ಮಾತಾಡ್ಸಿದೆ, ಅವ್ರು ನಾಳೆಗೆ ಉಳಿಗೆ ನಡ್ಕೊತ ಹೊಂಟು ಅಂತ ಹೇಳ್ತಾರೆ. ಅವರು ಉಳಿಗೆ ನಡ್ಕೊತ ಹೊಂಟು ಅಂತ ಹೇಳ್ತಾರೆ. ಹೆಂಗ್ ಸಾಧ್ಯ ಇದೆ ಡಾಕ್ಟರ್ಗಳಿಂದ ಕೇಳಿದ್ರು. ಅದಕ್ಕೆ ದೈವದಲ್ಲಿ ಇರುವಂಥದ್ದು ಏನಿದೆ, ದೈವಬಲ ವಿಜ್ಞಾನಿಗಳಿಗೆ ಸಹಿತ ಸಾಧ್ಯ ಇಲ್ಲ ಅಂತದನ್ನು ಮಾಡ್ಯಾರ. ಇವತ್ತ ನಾನು ಹೋದ್ಸರಿನೇ ಹೇಳಿದ್ದಾನು, ಇವರೇ ಹೋದ್ಸರಿನೇ ಹೇಳಿದ್ವಿ, ಈ ಗುಡಿಗೆ ನಮ್ಮ ನಿಧಿಯಿಂದ 5 ಲಕ್ಷ ಹಣವನ್ನು ನಾನು ಕೊಡ್ತೀನಿ ಅನ್ನೋದನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಅಕಸ್ಮಾತ್ ಮತ್ತೆ ಹೇಳೋದು ನಿಮ್ಮ ಮುಂದೆ ಹೇಳತ್ತೀನಿ. ನೋಡಿ ಇಲ್ಲೇನು ನಾವು ಮಾತಾಡ್ತೀವಿ, ನೀವು ದಯಮಾಡಿ ತಿಳ್ಕೋರಿ. ನಾವು ಏನು ಮಾತಾಡ್ತೀವಿ ಸತ್ಯವನ್ನ ಮಾತಾಡ್ಬೇಕು. ಸತ್ಯವನ್ನು ಬಿಟ್ಟು ಮಾತಾಡಿದ್ರೆ ನಮಗೂ ಪಾಪ ಹತ್ತದ ಅದ್ರದ್ದು. ಅದಕ್ಕೆ 5 ಲಕ್ಷ ಕೊಡ್ತೀನಿ ನಾನು. ಮತ್ತೇನಾದ್ರು ಹೆಚ್ಚು ಕಡಿಮೆ ಮತ್ತೆ ಮುಂದೆ ನಾವು ವಿಚಾರ ಮಾಡಿ ಅದಕ್ಕೆಲ್ಲ ಏನು ಪೂರ್ಣ ಮಾಡ್ತೀವಿ ಹೇಳಿ ನನ್ನ ಮುಂದೆ ನಮ್ಮ ನಿಧಿಯಿಂದ 5 ಲಕ್ಷ ಕೊಡ್ತೀನಿ. 5 ಲಕ್ಷ ಕೊಟ್ಟ ನಂತರ ಮತ್ತೆ ಮುಂದೆ ಕಡಿಮೆ ಬಿದ್ದಾಗ ಮತ್ತೆ ಬೇಕಾದ್ರೆ ನಾನು ಮಾಡ್ತೀನಿ. ಯಾಕಂದ್ರೆ
ಇಂಥ ಸತ್ಪುರುಷರನ್ನ ನೋಡಾಕ ಜನ ಬರ್ತಾರಲ್ಲ, ಬಂದ ನಂತರ ಅವರು ಸಹಿತ ಜೀವನದಲ್ಲಿ ತಪ್ಪು ಮಾಡಿದಂತ ಸರಿಪಡಿಸ್ಕೊಳ್ಳುವಂತ ಕೆಲಸ ಮಾಡ್ತಾರ ಅವ್ರು. ಇವತ್ತು ನಾವೆಲ್ಲ ಮನುಷ್ಯರಾದಂಥವ್ರು ತಪ್ಪು ಮಾಡೋದು ಸಹಜ. ಯಾರಿಗೂ ತಪ್ಪು ಮಾಡಿರ್ತಾರಲ್ಲ ಅವ್ರು ತಾವು ತಪ್ಪನ್ನು ತಾವು ತಿದ್ದುಕೊಳ್ಳುವಂತ ಕಾರ್ಯಕ್ರಮ ಆಗ್ತಿದೆ ಅನ್ನೋದನ್ನ ಹೇಳಿ, ಇಂಥ ಪರಮ ಪೂಜ್ಯರಿಗೆ ನಿಮ್ಮೆಲ್ಲರೂ ಏನು ಗೊತ್ತಿಲ್ಲ, ನಿಮ್ಮೆಲ್ಲರೂ ಒಂದೊಂದು ದಿವಸ ಆಯುಷ್ ಕಡಿಮೆ ಮಾಡಿ ನಮ್ಮೆಲ್ಲ ನಿಮ್ಮೆಲ್ಲ ಒಂದೊಂದು ದಿವಸ ಆಯುಷ್ ಅವ್ರಿಗೆ ಕೊಡ್ಲಿ ಅಂತ ತಿಳ್ಕೊಂಡು ಹೇಳಿ ನಿಮ್ ಪರವಾಗಿ ಹೇಳಿ ಆ ಪೂಜ್ಯರಿಗೆ ದೇವರು ಆಯುರಾರೋಗ್ಯ ಕೊಡ್ಲಿ. ಅವರು ದೇವರವರು ಅವರೇನು ದೇವರು ಅಂತ ನಾನು ದೇವರವರು ದೇವರಿಗೆ ಸಾಧ್ಯ ಇಲ್ಲದನ್ನ ಮಾಡಿ ತೋರಿಸ್ಯಾರಂದ್ರೆ ಅಂತ ನಿಜವಾಗಿ ದೇವರು ಅವ್ರು ನೋಡೋದ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ನೀವು ನಾವೆಲ್ಲ ಪುಣ್ಯ ಮಾಡಿ ಬಂದು ಅಂತ ತಿಳ್ಕೊಂಡು ಅವ್ರ ದರ್ಶನ ಆಗಿದೆ. ದೇವ್ರು ನಿಮ್ಗೆಲ್ಲ ತಾಯಂದಿರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ಮಕ್ಕಳನ್ನ ಸಂಸ್ಕಾರ ಅಂತ ಮಾಡ್ರಿ. ಆ ಜನ್ಮ ಕೊಟ್ಟಂತ ತಾಯಿನ ಇವನ್ನ ಯಾಕೆ ನಡೆಸ್ತಾನಂದ್ರೆ, ತಾಯಿ ಭೂಮಿ ಮೇಲೆ ಬರ್ಬೇಕಾದ್ರೆ ತಾಯಿ ಒಂದೊಂದ್ಸರಿ ತನ್ನ ಜೀವ ಕಳ್ಕೊಂಡು ಜೀವ ಕೊಟ್ಟಾಳ ಅಂತ ತಾಯಿ ತಂದೆ ಇವತ್ತು ಜನ್ಮ ಕೊಟ್ಟದಕ್ಕೆ ಇಡೀ ನಿಮ್ಗೆ ಎಂತಿರಲ್ಲ, ಇಡೀ ರಾಷ್ಟ್ರ ಅವ್ರಿಗೆ ಋಣಿಯಾಗಿದೆ ಅನ್ನೋ ಮಾತನ್ನ ಹೇಳಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಿ ಅಂತ ಹೇಳಿ ನಾವು ಶುಭವನ್ನ ರೈತ ಮಾತಾಡ್ತಾ ನಮಸ್ಕಾರ.